ಇಳಿತಾನ ಕುಡ್ದಿದ್ ನಿಶೆ ಪೂರ ಇಳ್ದತನ. ನಿನಗೇನಾತ್ಲಿ? ಏನಾತ? 15,000 ಇಲ್ಲಿಟ್ರಿ. 15,000 ನನ್ನ ಕಡೆ ಎಲ್ಲೈತಿ? ಅವಸರದಾಗ ಒಂದಿಷ್ಟು ನೋಟ್ ತಕೊಂಡು ಪಟ್ಟನ ರೊಕ್ಕ ಕೊಟ್ಟಿನಿ. 15,000 ತಕೊಂಡೇನೆ, ನನಗ ಗೊತ್ತಾಗಿಲ್ಲಲ್ಲ. 15,000 ಎಲ್ಲೈತೆ ರೀ? ಒಳಗ್ ಹೋಗಿ ರೊಕ್ಕ ಅಂತ ತಂದು ಕೊಟ್ಟಾರ ನೀವು. ಏನ ರೊಕ್ಕ ತಂದು ಕೊಟ್ಟು ವಾಪಸ್ ಅಲ್ಲಿ ಏನದ 2 ಲಕ್ಷ ರೂಪಾಯಿ ಫುಲ್ ಐತೆ ಅಂತ ಹೇಳಿಲ್ಲ ನೀವು? ಎಲ್ಲೈತದ ರೊಕ್ಕ? 15,000 ಕಮ್ಮಿ ಐತಂತ. ನೀವೇನ್ ಮನುಷ್ಯ ಅದೀರಿ ಏನದಿರಿ ನೀವು? ಅಲ್ಲಿ ಮಲ್ಲೇಶ್ ಮಾಮಾರ ಎಬ್ಸಿ ಎಣಿಸಿದ್ರ ಅದ್ರಾಗ ರೊಕ್ಕ ಕಡಿಮೆ ಇತ್ತು ಗೊತ್ತನ? ಅದ್ರ ಸಂಬಂಧ ಅವ್ರ ರೊಕ್ಕ ಕಡಿಮೆ ಇತ್ತಂತೆ ಪಟ್ಟನಾಗ ಆಕಿ ಫೋನ್ ಹಚ್ಚಿ ವಾಪಸ್ ಇಲ್ಲಿ ರಾತ್ರಿ ಕರೆಸಿ ಮಾತಾಡಿದ್ರ ಏನ ಅವ್ರ ಮಗನ್ನ ಕೊಲ್ತಾನ ಲೆಕ್ಕಕ್ಕೆ ಮಾತಾಡಿದ್ರಿ ನೀವು? ಏನ ಕೊಲ್ತೀರಿ ಹಂಗಾರ? ಆ ಹುಡುಗನ್ ಕೊಲ್ತೀರ ನೀವು ಹಂಗಾರ? ಅಷ್ಟು ಧೈರ್ಯ ಐತೆ ನಿಮ್ಗೆ? ಹೌದಾ ಅಪ್ಪ? ಪಾಪ ಸಣ್ಣ ಪಾಪ ಅದೇನ್ ಮಾಡೈತಪ್ಪ? ಅದಕ್ಕೆ ಹಂಗಂದಿ? ಇದೊಂದು ಬಾಕಿ ಇತ್ತು. ನನ್ನ ಮಗಳ ಮುಂದೆ ನನ್ನ ಕೆಟ್ಟ ಮಾಡ್ಬೇಕಂತ ನಿಂತೀನಲ್ಲ. ಏ ಚಿನಿ ಒಳಗು ಒಳಗು, ಅದು ಬೇರೆ ಮತ್ತು ಒಳಗು. ಆಕಿರೋದು ಲಕ್ಷ ಇಲ್ಲ ನನಗೆ. ನಾ ಹಂಗ ಏಕುಬಾಯಿಲೆ ಮಾತಾಡಿದೆ. ಅಲ್ಲ ನೀವು ರಾತ್ರಿ ಮಾತಾಡಿದ್ದೆ ಅದನ್ನ. ಏನ ಹುಡುಗ ತುಂಬಿ ಬಂದೈತಿ, ಇನ್ನೂ ಸ್ವಲ್ಪ ದಿನ ಬದುಕ್ತಾನ ಹಂಗ ಹಿಂಗ ಅಂತೇಳಿ. ನಾಳೆ ಆ ಹುಡುಗ ಏನಾರ ಹೆಚ್ಚು ಕಮ್ಮಿ ಆತು ನಿಮ್ಮ ಮೇಲೆ ಬರೋದು ಏನ? ಯಾಕಂದ್ರೆ ನೀವು ಅಂತ ಮಾತೇ ಆಡಿರಿ ಈಗ. ಏನ ನಾಳೆ ಅದಕ್ಕೊಂದು ಇರಿಬಿ ಕಡಿದ್ರು ಅದಕ್ಕೆ ಕಾರಣ ನೀವು ಅಂತ ಹೇಳ್ತಾರ ಎಲ್ಲಾರು. ನಾನು ಹೇಳ್ತೇನೆ ಏನ, ನಾನೇನು ಸುಮ್ಮನಿರಲ್ಲ ಮತ್ತೆ. ಹೂನ ನನ್ನ ದೌಡ್ ಜೈಲಿಗೆ ಕಳಿಸ್ಬಿಡು. ಕಳಿಸಿ ಆರಾಕೊಂಡು ಮಕ್ಕೊಂಬಿಡು ಇಲ್ಲಿ ನೀನು. ಇಲ್ಲೋಡ್ರಿ, ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡ. ಮೊದ್ಲು 15,000 ರೂಪಾಯಿ ಎಲ್ಲಿಟ್ಟಿರಿ ಅದನ್ನ ಕೊಡ್ರಿ ಅದನ್ನ. ನನಗೇನು ಗೊತ್ತ ನಿಂದೊಂದು ಕತಿ ಅತ್ತಾಗ. ಅಲ್ಲ ಅವ್ನು ಎಣ್ಸ್ಯಾನಲ್ಲ, ಅವನ ತಗೊಂಡಿರ್ಬೋದು. ನನ್ಗೇನು ಗೊತ್ತು? ರೊಕ್ಕ ಸೀದಾ ತಗೊಂಡು ಅಣ್ಣನ ಕೈಯಾಗ ಕೊಟ್ಟಾಳ. ಅಲ್ಲಿ ಅವ್ರು ಎಣ್ಸ್ಬೇಕಾರೆ ಏನು ಮಾಡ್ಯಾನ ಯಾರಿಗೆ ಗೊತ್ತು? ನೀ ಎಲ್ಲದಕ್ಕೂ ನನ್ನ ಮೇಲೆ ಒಂದು ಬಂದ್ಬಿಡ್ತೀನಿ ನೋಡತ್ತಾಗ. ಒಟ್ಟು ನಿನಗೆ ನನ್ನ ಕಂಡ್ರೆ ಆಗಂಗಿಲ್ಲ. ಹೌದಪ್ಪ, ನಿಮ್ಮನ್ ಕಂಡ್ರೆ ಆಗಲ್ಲ ಅನ್ನಂಗಿದ್ರೆ ಯಾವಾಗ ಬಿಟ್ಕೊಟ್ಟು ಹೋಗಿರ್ತಿದ್ದೆ. ನಿಮ್ಮಂತರ ಕುಟ್ಟಿ ಈಗ ಕೆಲಸ ನನ್ಗೇನಿತ್ತು ರೀ? ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗಬೇಡ. 15,000 ರೂಪಾಯಿ ನೀವೇ ತಕ್ಕೊಳ್ಳೋದು. ಅವ್ರು ಯಾಕ್ರಿ ತಕ್ಕೊಂತಾರ? ಅಂತಾರ ಅವ್ರಲ್ಲ. ಏನು ಭಾಳ ಗಂಡನಿಗಿಂತ ಜಾಸ್ತಿ ಅಲ್ಲೇ ಭಾಳ ಒಲವು ಯಾಕ? ನೋಡು ವಿಚಾರ ಮಾಡು. ಮತ್ತು ಏನಾರ ಐತೇನ ಮತ್ತೆ? ನೀವು ನಿಮ್ಮ ಹೊಲಸ್ ನಾಲಿಗೆ ಅದು ಏನಂತ ಹುಟ್ಟಿಬಿಟ್ಟಿರೋ ಏನೋ. ಅಲ್ಲ ನಿಮಗೊಂದು ಒಳ್ಳೇದು ಮಾತಾಡಕ್ಕೆ ಬರಂಗಿಲ್ಲ ಅಲ್ರಿ? ತಂದಿ ಸಮಾನ ಅವ್ರು ನನಗೆ. ಅಂಥವ್ರ ಬಗ್ಗೆ ನೀವು ಹಿಂಗೆ ಮಾತಾಡ್ತೀರಿ ಅಲ್ಲ, ಇದಕ್ಕೆ ಏನು ಹೇಳೋದು ಅಂತ ನನಗೆ. ಈ ಥರ ನೀವು ಮಾತಾಡ್ತೀರಿ ಅಂತೇಳಿ ಮಾವರಿಗೆ ಗೊತ್ತಾತಂದ್ರೆ ಅವ್ರು ಎಷ್ಟು ನೊಂದ್ಕೊಳಂಗಿಲ್ಲ. ಅದು ನಿಮ್ಗೆ ಏನಾರ ಸ್ವಲ್ಪ ಐತೇನ್ರಿ? ನಿಮಗೆ ಸ್ವಲ್ಪ ಐತೆ ನಿಮ್ಗೆ. ನಿಮ್ಮ ಜನ್ಮಕ್ಕೆ ಇಷ್ಟದಾಗ ಏನಪ್ಪ ನನಗೆ ನೀವು ಹಿಂಗೆ ಅಂತೀರಿ ಅಂತ ನಾನೇನು ತಲೆ ಕೆಡ್ಸ್ಕೊಳ್ಳೋ ಹೆಣ್ಮಗಳಲ್ಲ. ನನಗೆ ಗೊತ್ತು 15,000 ರೂಪಾಯಿ ನೀವೇ ತೊಗೊಂಡಿರಿ ಅಂತೇಳಿ. ನಾ ತೊಗೊಂಡಿಲ್ಲ ಮರೆಯ. ಅದೇ 2 ಲಕ್ಷ ರೂಪಾಯಿ ಒಯ್ದು ಕೊಟ್ಟಿನಲ್ಲ ಅದಷ್ಟೇ. ನಾ 15,000 ರೂಪಾಯಿ ತೊಗೊಂಡಿಲ್ಲ. ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ. ಮಾಡ್ತೀರಪ್ಪ, ಮಾಡ್ತೀರಿ. ರಾತ್ರಿ ಕುಡ್ದಿಲ್ಲ ಅಂತೇಳಿ ನನ್ನ ಮೇಲೆ ತಲೆ ಮೇಲೆ ಕೈ ಇಡಕ್ಕೆ ಅಣಿ ಇಡಕ್ಕೆ ಬಂದ್ರಿ ನೀವು. ಇನ್ನು ಈಗ ಅಣಿ ಮಾಡ್ಲಂಗಿರ್ತೀರಾ? ನಿಮ್ಮಂತರ್ಗೆ ಆಣಿ ಪ್ರಮಾಣ ದೇವರು ದಿಂಡ್ರು ಇವೆಲ್ಲ ಏನು ಮಾಡಲ್ರಿ. ನೀವೆಲ್ಲ ಮೂರು ಬಿಟ್ಟು ನಿಂತವ್ರು. ನೀವು ಊರಿಗೆ ದೊಡ್ಡವರಾಗಿರಿ. ದೇವ್ರು ದಿಂಡ್ರು ನಿಮ್ಮ ಪಾಪದ ಕೂಡ ತುಂಬಲಿ ಅಂತ ಸುಮ್ಬಿಟ್ಟಾನ. ಅಣ್ಣ 15,000 ರೂಪಾಯಿ ಕೊಡು. 15,000 ರೂಪಾಯಿ ಕೊಡೋಣ. ನಂಗೆ ಸುಮ್ಮನೆ ತಲೆ ಕೆಡಿಸ್ಬೇಡ. ನೀನು ಮೊದಲು ರೊಕ್ಕ ಕೊಡು ಅಷ್ಟೇ. ಏನು ರೊಕ್ಕ ಕೊಡು. ಎಲ್ಲಿಟ್ಟಿ? ಹೋಗೋನು ಈಕೆ ಬೇಕು ಬಂದ್ಲಾ ಈಗ. ನಾ ತೊಗೊಂಡಿಲ್ವಾ? ನಂಗೆ ಗೊತ್ತಿಲ್ಲ. ನನಗೆ ಅಲ್ಲ, ನಾನು ಯಾಕೆ ಅದನ್ನು ತೊಗೋತೀನಿ? ನಾನು 2 ಲಕ್ಷ ರೂಪಾಯಿ ಏನು ಇವ್ರ ಅಪ್ಪ ಒಯ್ದು ಕೊಟ್ಟೇನಲ್ಲ ಅದಷ್ಟೇ ಕರೆ. ನಾ ಬೇರೆ ಯಾರು ರೊಕ್ಕನೂ ಮುಟ್ಟಿಲ್ಲ. ನನ್ನ ಮಾತು ಕೇಳುವ, ನಾ ತೊಗೊಂಡಿಲ್ಲ. ಹಂಗೆ ಮಾಡಬೇಡ. ನನಗೆ ಯಾಕೆ ನೋಡು, ನಾ ಹೇಳ್ತೀನಿ ಕೇಳು. ಹೆಂಗಿದ್ರು 2 ಲಕ್ಷ ರೂಪಾಯಿ ತೊಗೊಂಡು ನಾನು ಕೇಳ್ದ ಇನ್ನು ಇದ್ರಾಗ ಎಷ್ಟು ಹೋದ್ರು ಯಾರಿಗೂ ಗೊತ್ತಾಗೋದಿಲ್ಲ ಅಂತೇಳಿ ಅವ್ರ ಅದ್ರನ್ನ ರೊಕ್ಕ ತೊಗೊಂಡು ಗೊತ್ತಿಲ್ಲ ಅಂತ ಹೇಳ್ತಿರ್ಬೋದಲ್ಲ. ನೀ ಯಾಕೆ ಹಿಂಗೆ ವಿಚಾರ ಮಾಡಬಲ್ಲಿ? ಎಲ್ಲದಕ್ಕೂ ನನ್ನ ಮ್ಯಾಗ ಯಾಕೆ ಬರಾತಿ? ನಾ ತೊಗೊಂಡಿಲ್ವಾ? ನಾನು ನಿನ್ನ ಮ್ಯಾಗ ಅಣಿಗೂ ನಾ ಅದ್ರಂದು 1 ರೂಪಾಯಿ ಮುಟ್ಟಿಲ್ಲ. ಏನ 1 ರೂಪಾಯಿ ಮುಟ್ಟಿಲ್ಲ? ಆಣಿ ಬೇರೆ ಇಡಾತಿ? ಭಾಗ್ಯ ನಂಬಬೇಡ. ತಡಿ, ಒಂದು 6 ತಿಂಗಳು ಆರಾಮಿದ್ದಿ ಅಂದ್ರೆ ನಂಬು, ಇಲ್ಲ ಅಂದ್ರೆ ನಂಬಕ್ ಹೋಗ್ಬೇಡ. ನನಗೆ ಯಾಕೆ 6 ತಿಂಗಳು ಹೋಗೋದು ಅನುಮಾನ? 2-3 ದಿನ ತಡಿ. ನೀನು ಹೇಳ್ತಿಯಲ್ಲ, ನೀನು ನನ್ನ ಜೀವಕ್ಕೆ ಅಂಟಿದ್ದು ಜೋಡು. ನೀನು ಅದಿಯಲ್ಲ, ನಿನ್ನ ಯಾರ ಗಂಡಗೆ ಸಪೋರ್ಟ್ ಮಾಡ್ತಾರ, ನೀನು ಅದಿಯಲ್ಲ ಗಂಡನ ಬೆಂಬಲಕ್ಕೆ ನಿನ್ನದ್ರದ್ದು ಬಿಟ್ಟು ಗಂಡನ ಕುತ್ತಿಗೆ ಕೊಯ್ಯಾಕ ನಿಂತಿ. ನೀನು ಏನು ಮಾಡಲಿ ಅಂತ ನಾನು ಬಾಯಿ ಮುಸ್ತಿನ ನೀನು ಕೆರ ತಗೋಲೆ. ನಿನಗೆ ಅಣ್ಣ ಅಂತೇಳಿ ನಂಬಿ ರೊಕ್ಕ ಕೊಟ್ಟಿದ್ದಕ್ಕೆ ಕೈಯಾಗ ಒಳ್ಳೆ ಮರ್ಯಾದಿನ ಮಾಡಿದೆಪ್ಪ. 1-2 ರೂಪಾಯಿ ಅಲ್ಲ, ನಾನು ನಿನ್ನ ಕೈಯಾಗ ರೊಕ್ಕ ಕೊಟ್ಟಿದ್ದೆ. 5 ಲಕ್ಷ ರೂಪಾಯಿದಾಗ 2 ಲಕ್ಷ ರೂಪಾಯಿ ನಂಗೆ ನೀರು ಕುಡಿದೆ. ಇನ್ನು ಹೊಳ್ಳಿ ಕೊಟ್ಟಾಕರೆ, ಅದು ಹೊಳ್ಳಿ ಬಂದಾಕರೆ, ಅದು ಆ ರೀತಿ ಹೋತು. ಈಗ ನೋಡಿದ್ರೆ 15,000 ರೂಪಾಯಿ ತೊಗೊಂಡು ಅಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟನಿ ಅಂತ ಹೇಳಿ ಕೊಟ್ಟಿಯೋ ಬಿಟ್ಟಿಯೋ. ಇನ್ನು ಅಲ್ಲಿ ಬೇರೆ ಹೋಗಿ ವಿಚಾರಿಸ್ಬೇಕು ನಾನು. ಅಯ್ಯೋ ದೇವ್ರೆ, ನಾನು ಏನು ಕರ್ಮ ಮಾಡಿದ್ನೆ? ನಾನು ನಿನ್ನಂತವ್ನ ಕೈಯಾಗ ಬಂದು ಸಿಕ್ಕೊಂಡಲ್ಲಪ್ಪ ದೇವ್ರೆ. ಅಣ್ಣ ಹೇಳ್ತೀನಿ ಕೇಳು, ನನ್ನ ಕಣ್ಣಾಗ ನೀರು ಹಾಕಿಸ್ಬೇಡ. ನಾ ಹೇಳ್ತೇನೆ ಕೇಳು, ನಿನಗೆ ಒಳ್ಳೇದಾಗಲ್ಲ ಅಣ್ಣ. ನಂದು 2 ಲಕ್ಷ ತಿಂದಿಯಲ್ಲ, 20 ಲಕ್ಷ ರೂಪಾಯಿ ಹೋಗ್ಬೇಕು ನಿಂದು. ನಾನಿದೆ ಶಾಪ ಹಾಕೋದು ಏನು? ನೀನು ಹಂಗೆಲ್ಲ ಇದು ಮಾಡ್ಬೇಡ ನೋಡವ ನೀನು. ಭಾಗ್ಯ ಅಲ್ಲ ಭಾಗ್ಯ, ನಿನ್ಗೇನು ರೊಕ್ಕ ತಂದು ಕೊಡಂದಿದ್ನೆ ಬಿಡಂದಿದ್ನೆ. ನಾ ಇವ್ರು ನಂಬೇಡ ಅಂತ ಅವಾಗ ಹೇಳಿದೆ. ನೀನು ಕೊಟ್ಟು ಕಾಸ್ಲೆ ಈಗ ನೋಡಿದ್ರೆ ನಮ್ಮ ಮನೆಗೆ ಏನೋ ಅಂತ ಬಂದು ಬಡಿಯಂಗ ನೀ ಶಾಪ ಹಾಕಕತ್ತಿಯಲ್ಲ. ಇವೆಲ್ಲ ಸರಿ ಇಲ್ಲ ನೋಡು ಭಾಗ್ಯ. ನಾ ಹೇಳಕತ್ತೇನೆ, ನೀ ಮಾಡ್ತಾ ಇರೋದು ಏನು? ನೀನು ಕೊಡಬೇಡ ಅಂತ ಹೇಳಿದೆ, ಕೊಟ್ಟಕ್ಕೆ ನೀನು ಮಾಡ್ಬೇಕು. ನೀನು ಈಗ ನೋಡಿದ್ರೆ ಶಾಪ ಹಾಕಕತ್ತಿಯಲ್ಲ. ನನ್ನ ಮಕ್ಕಳು ನಾನು ಎಲ್ಲಿ ಹೋಗ್ಬೇಕು? ಹೇಳಂಗಾರ ನೋಡೋಣ.
ನೋಡು ನಿಮ್ಮ ಅಣ್ಣ ತೊಗೊಂಡಾನ ಬಿಟ್ಟಾನ ಅದು ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಮಾತ್ರ ತೊಗೊಂಡಿದ್ದೇನಾರ ಗೊತ್ತಾದ್ರೆ ನಾ ಮಾತ್ರ ಸುಮ್ಬಿಡ್ತಿದ್ದಿಲ್ಲ. ಆದ್ರೆ ನನಗಿದು ಗೊತ್ತಿಲ್ಲ. ಒಂದೇದ್ದು ಇಂಥ ಅಣ್ಣನ ನಂಬಿ ತಂದು 5 ಲಕ್ಷ ರೂಪಾಯಿ ಕೈಯಾಗ ಸಿಗಿಸಿದ್ ನಿನ್ ತಪ್ಪು. ನೀನು ಮೊದಲು ಸರಿಯಾಗಿರ್ಬೇಕಿತ್ತು. ಏನ? ಹೌದು, ನಾ ಸರಿಯಾಗಿರ್ಬೇಕಾಗಿತ್ತು. ನಿಮ್ಮ ಅವ್ನ ಬಂಗಾರ ಹೊರಗೆ ಬಂದ್ವಲ್ಲ, ಮತ್ತೆ ಇನ್ನೊಂದೇನು ವಿಚಾರ? ಹೌದಿಲ್ಲ? ನಿಮ್ಮ ಅವ್ನ ಬಂಗಾರ ಹೊರಗೆ ಬರೋ ಮಾಟ ಅಷ್ಟೇ ಅತ್ಗೆಮ್ಮ ನಿಂಗೆ ಚಿಂತಿದ್ದು. ಈಗ ಹೆಂಗ ಯಾರ್ದಾದ್ರೆ ಏನು ರೊಕ್ಕ ನಿಮ್ಮ ಬಂಗಾರ ಒತ್ತಿ ಇಟ್ಟಿದ್ದೆಲ್ಲ ಕಡೆಲ್ಲ ಆತಲ್ಲ, ಚಿಂತೆ ಬಿಡ್ತೀಗ ಆರಾಮಾಗದಿ. ನಾನು 3 ಲಕ್ಷ ರೂಪಾಯಿ, ನಂದು 2 ಲಕ್ಷ ರೂಪಾಯಿ, ಮ್ಯಾಗಿದೊಂದು 15,000, ಅಲ್ಲೊಂದು ಲಕ್ಷ ರೂಪಾಯಿ ಕೊಟ್ಟತಿ ಅಂತ ಹೇಳ್ತಾನ. ಮೊದ್ಲು ಇವತ್ತು ಬಿಡೋದ್ಬಿಟ್ಟು ನಾನು ಮಲೇಶಣ್ಣ ಅಲ್ಲಿ ಹೋಗ್ಬರ್ತೇವೆ. ಅದೇನಾತ ಏನೋ ರೊಕ್ಕದ್ದು ಅದಕ್ಕೆ ಬಂದೇನಿ ಇವತ್ತು. ಆ 1 ಲಕ್ಷ ರೂಪಾಯಿದಾಗ ಏನಾರ ನೀ ಕಳ್ಳಾಕಂತ್ರಿ ಮಾಡಿದ್ದೆ ನಿಜ ಆದ್ರೆ ಅಣ್ಣ, ನಾ ಹೇಳ್ತೇನೆ ಕೇಳ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅವ್ರನ್ನ ಜೊತೆಗೆ ಕರ್ಕೊಂಡೇ ಬರೋದು ನಾನು. ಕೊಟ್ಟೇನಮ್ಮ 1 ಲಕ್ಷ ರೂಪಾಯಿ ಕೊಟ್ಟೇನಿ. ಅಲ್ಲೇನು ಹೋಗಿ ವಿಚಾರಿಸ್ತಿ? ಅಲ್ಲ, ನೀ ಏನು ಹೇಳಿದ್ದಿ ಫಸ್ಟ್? ನಾನು ಇನ್ಮ್ಯಾಗ ಗಂಡನ ಮನೆಗೆ ಹೋಗಲ್ಲ, ಇಲ್ಲೇ ದುಡ್ಕೊಂಡು ತಿಂತೇನೆ, ಇಲ್ಲೇ ಇರ್ತೇನೆ ಅಂತ ಹೇಳಿದ್ದಿಲ್ಲ ನೀನು. ಯಾಕೆ ಹೋದಿ ನೀ ಗಂಡನ ಮನೆಗೆ? ನಾನು ಹೋದ್ರೆ ನಿನಗೇನು ತೊಂದರೆ ಆತು? ನನ್ನ ರೊಕ್ಕ ಏನಾತು? 1 ಲಕ್ಷ ರೂಪಾಯಿ ಕೊಟ್ಟಿಯಾ? ಹೌದಿಲ್ಲ? ಈಗ ನಾನು ಇಲ್ಲಿದ್ದು ದುಡಿಯೋದೆ, ಅಲ್ಲಿ ಹೋಗಿ ನಾನು ನನ್ನ ಗಂಡ ಸೇರಿ ದುಡಿತೀವಿ ಅದ್ರೊಳಗೆ. ಏನು? ಅಲ್ಲ, ನೀನು ಇಲ್ಲೇ ಇರ್ತೇನೆ ಅಂದಿದ್ದಕ್ಕೆ ನಾನು ಹೆಚ್ಚು ಕಮ್ಮಿ ಒಂಚೂರು ಕೈ ಖರ್ಚಿಗೆ ರೊಕ್ಕ ಬಳಸ್ಕೊಂಡೆ. ಯಾಕಂದ್ರೆ ಇಲ್ಲೇ ಇರ್ತಾಳೆ ಬಿಡು ನಮ್ಮ ತಂಗಿ, ನಿಧಾನ ಕೊಟ್ರಾತು ಅಂತೇಳಿ. ನೀ ಏಕಾಏಕಿ ಗಂಡನ ಮನೆಗೆ ಹೋಗಿ ಈಗೆಲ್ಲ 1 ರೂಪಾಯಿ ಲೆಕ್ಕ ಹಚ್ಚಿ ಅದೇನಾತು ಇದೇನಾತು ಇಷ್ಟೆಲ್ಲ ಹೋತು ಅಷ್ಟಾಕಾತು ಅಂತೇಳಿ ಕೇಳಕತ್ರ ಏನು ಹೇಳ್ಬೇಕು ಇದಕ್ಕೆ? ನೋಡುವ, ರೊಕ್ಕ ಹೆಚ್ಚು ಕಮ್ಮಿ ಆಗೈತಲ್ಲ, ಆಗೈತಲ್ಲ, ಅದು ಎಲ್ಲ ಸೇರಿ ನಾ ಕೊಡ್ತೇನೆ. ಏನು ನೀನು ಏನು ಪೊಲೀಸ್ ಗಿಲೀಸ್ ಎಲ್ಲ ಏನು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ. ಈಗ ಕೊಟ್ಟಿಲ್ಲ ನಾನು, ಅಲ್ಲಿ ಹೋಗಿ ಫಸ್ಟ್ ವಿಚಾರಿಸ್ತೀನಿ. 1 ಲಕ್ಷ ರೂಪಾಯಿ ನೀನು ಕರೆಯನ್ನ ಕೊಟ್ಟಿಯಾ ಬಿಟ್ಟಿಯಾ ಅಂತೇಳಿ. ರೊಕ್ಕ ಕೊಡೋವತ್ನೇ ನನ್ನೇನು ಮುಂದೆ ಕರೀಲಿಲ್ಲ ನೀನು. ಏನು ಗಂಡ್ಮಕ್ಳದಾಗ ಹೆಣ್ಮಕ್ಳು ಮಾತಾಡ್ಬೇಡವ, ನನ್ನ ಮರ್ಯಾದೆ ಕಡಿಮೆ ಆಕತಿ ಅಂದಿ. ನಾನು ಆತು ಅಂತೇಳಿ ಹಲ್ಲು ಕಚ್ಕೊಂಡು ಸುಮ್ಮನಿದ್ದೆ, ಮುಂದಕ್ಕೂ ಬರಲಿಲ್ಲ ಅಲ್ಲಿ. ಈಗ ಹೋಗಿ ಕೇಳ್ತೀನಿ ರೊಕ್ಕ ಎಷ್ಟು ಅವ್ರ ಕೈಗೆ ಮುಟ್ಟೈತಿ, ನೀನು ಎಷ್ಟು ಕೊಟ್ಟು ವಿಚಾರಿಸಿ ಬರುವತ್ನಾಗ ಪೊಲೀಸರು ಕರ್ಕೊಂಬರ್ಬೇಕು ಏನು ಹಂಗ ಬರ್ಬೇಕು ವಿಚಾರ ಮಾಡ್ತೀನಿ. ಅಲ್ಲ, ಇದ್ಯಾ ಸೀಮೆ ತಂಗಿದು? ಅಲ್ಲ, ಅವು ಜುಜುಬಿ ಒಂದಿಟ್ಟು ರೊಕ್ಕಕ್ಕೆ ಅಣ್ಣನ ಜೈಲಿಗೆ ಹಾಕ್ಸಕ್ಕೆ ನಿಂತಾಳಲ್ಲಿಕ್ಕೆ ಎಲ್ಲ ಈ ಒಡ ಹುಟ್ಟಿದವರು ಅಂತ ಹೇಳ್ತೀವಲ್ಲ ನಾವು. ಅದಕ್ಕೆ ಹೇಳೋದು ಯಾರು ಇಲ್ಲ ಅಂತೇಳಿ. ಸುಮ್ಮನೆ ಹಿರಿಯರು ಶಾಸ್ತ್ರ ಮಾಡಿಲ್ಲ, ಯಾರಿಗೆ ಯಾರು ಇಲ್ರಿ ಅಂತೇಳಿ. ಏನ ದೇವ್ರಿಗೆ ಏನಪ್ಪ ಮಾಡೋದೀಗ? ಈಗ ಹಿಂಗೆ ಉಲ್ಟಾ ಹೊಡಿತಾಳ ಅಂತ ನಾನು ಅಂದ್ಕೊಂಡಿದ್ದಿಲ್ಲಲ್ಲಪ್ಪೋ. ಈಗ ಇಲ್ಲೇ ಇರ್ತಾಳ ಅಂತ ಮಾಡಿದ್ದೆ ನಾನು. ಈಗ ಗಂಡನ ಮನೆಗೆ ಹೋಗಿ ಇಷ್ಟು ಕುತ್ತಿಗೆ ಮ್ಯಾಗ ಕುಂತ್ಬಿಟ್ಲಲ್ಲ ನನಗೆ. ಏನು ಮಾಡಲಿ? ಈಗ ಅಲ್ಲಿ 1 ಲಕ್ಷ ರೂಪಾಯಿ ಪೂರ ಕೊಟ್ಟಿಲ್ಲ ಅಂತ ಗೊತ್ತಾತಂದ್ರೆ ಅಲ್ಲಿಂದ ಏನು ನಾಯಿಗತೆ ಚೀರ್ಕೊಂತ ಕರೆನ ಪೊಲೀಸರು ಕರ್ಕೊಂಡೇ ಬರ್ತಾಳ ಏನಾಗಿ? ಏನ ಯಾಕ ಭಾಳ ವಿಚಾರ ಮಾಡಕತ್ತೀರಲ್ಲ? ಕರೆ ಹೇಳ್ರಿ, 1 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಹೇಳ್ರಿ. ನನಗಾಗೈತಿ, ನಿಂದೊಂದತ್ತಾಗ. ನಿಂದೊಂದತ್ತಾಗ ಅಂದ್ರೆ ಏನು? 1 ಲಕ್ಷ ರೂಪಾಯಿ ಕೊಟ್ಟಿಲ್ಲ ನೀವು? ಅದು ಈಕಿ ಇಲ್ಲೇ ಇರ್ತಾಳೆ ಬಿಡು, ಎಲ್ಲೊಕ್ಕಳ ಅನ್ನೋ ಧೈರ್ಯಕ್ಕೆ ನಾನು ಒಂದು ಸ್ವಲ್ಪ ರೊಕ್ಕ ಬಳಸ್ಕೊಂಡೆ. ಕೊಟ್ರಾತು ಅಂತೇಳಿ ಈಕಿ ನೋಡಿದ್ರೆ ಒಮ್ಮಿಂದ ಒಮ್ಮಕ್ಕ ಈಗ ಎದಿ ಮ್ಯಾಗ ನಿಂತಾಳ. ನನಗೆ ಏನು ಮಾಡಲಿ? ಏನು ಮಾಡ್ಲಪ್ಪ ತಿಳಿಲಾರ್ದಂಗೆ ಆಗತ್ತದ ನನಗೆ. ಅಲ್ಲ, 1 ಲಕ್ಷ ರೂಪಾಯಿ ಕೊಟ್ಟಿಲ್ಲ, ಪೊಲೀಸರು ಬಂದ್ರೆ ಏನು ಮಾಡಲಿ? ಏನ 1 ಲಕ್ಷ ರೂಪಾಯಿ ಕೊಟ್ಟಿಲ್ಲ? ಹಾಂ, 50,000 ಮಾತಾಡಿದ್ದ. 50,000 ನಾನು 1 ಲಕ್ಷ ರೂಪಾಯಿ ಅಂತ ಹೇಳಿದ್ದೆ ಈಕಿಗೆ. ಈಗ ಅದೇ ಕುತ್ತಿಗೆ ಬಂದು ಕುಂತು ಏನು ಮಾಡ್ಬೇಕಂತ ತಿಳಿವಲ್ತು. ಅಲ್ಲ ರೀ, ಹಂಗಾರೆ ನೀವು 2 ಲಕ್ಷ ರೂಪಾಯಿನ ನಮ್ಮ ಅಣ್ಣ ಕೊಟ್ರಿ, ಅದು ಆತ ಲೆಕ್ಕ ಐತಿ. 15,000 ರೂಪಾಯಿ ಏನು ಮಾಡಿದ್ರಿ? ಜೊತೆಗೆ ಈಗ ಅಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಕತ್ತೀರಿ. 50,000 ಆಗಿದ್ದಕ್ಕೆ 50,000 ಹೆಚ್ಚಿಗೆ ಹೇಳಕತ್ತೀರಿ. ಅಂದ್ರೆ ಅಲ್ಲಿದು ಒಂದು 50,000 ರೂಪಾಯಿ. ಇಷ್ಟು ರೊಕ್ಕ ಏನ್ರಿ ಮಾಡಿದ್ರಿ? ಯಾರಿಗೆ ಕೊಟ್ಟು ಬಂದ್ರಿ? ಎಲ್ಲಿಗೆ ಕೊಟ್ಟಿರಿ? ಕರೆ ಹೇಳ್ರಿ. ರೂಪಾಯಿಗೆ ರೂಪಾಯಿ ರೀ, 1-2 ರೂಪಾಯಿ ಅಲ್ಲ. ಆಕೆ ಅಷ್ಟು ಹತ್ಕೊಂತ ಕಣ್ಣೀರು ಹಾಕ್ತಾ ಇದ್ದಾಳ. ಯಾರಿಗಾದ್ರೂ ಹೊಟ್ಟು ಉರಿಯೋದೆ ಏನು? ಕರೆ ಹೇಳ್ರಿ, ಎದಕ್ಕೆ ಖರ್ಚು ಮಾಡಿರಿ? ಯಾರಿಗೆ ಕೊಟ್ಟಿರಿ? ಅದು 15,000 ನಂಗೆ ಗೊತ್ತಿಲ್ಲ. 15,000 ತಗೊಂಡ್ರೆ ನಮ್ಮ ಅಣ್ಣನೇ ನಂಗೆ ಫಿಕ್ಸ್. 15,000 ರೂಪಾಯಿ ನಾ ಮುಟ್ಟಿಲ್ಲ. ಅಯ್ಯೋ ದೇವ್ರೇ, ಅವ್ರು ನಂಬಬೇಕು, ನಿಮಗೆ ಹೇಳ್ಬೇಕು, ನಿಮ್ಮನ್ನು ನಂಬಬೇಕು, ಅವ್ರಿಗೆ ಹೇಳ್ಬೇಕು, ನನಗಂತರೂ ತಿಳಿವಲ್ತು. ಒಟ್ಟ ನಮ್ಮನ್ನು ಮಾತ್ರ ನೆಮ್ಮದಿಯಾಗಿ ಬದುಕಾಕ ನೀ ಬಿಡಲ್ಲ ಅಂತ ಗ್ಯಾರಂಟಿ ಆತ. ಈ ಗದ್ದಲ ಒಳಗೆ ಆ ಕೋಳಿ ಫಾರಂ ಹೆಂಗೆ ನಡೀತಾಯಿತು ಹೆಂಗು ಏನು ಅದ್ರದ್ದು 1 ರೂಪಾಯಿ ಉತ್ಪನ್ನ ಇಲ್ಲ. ಅಲ್ಲ, ಅಲ್ಲಿ ಹೋಗಿರಿ ಆ ಕೆಲಸ ಹೆಂಗೆ ನಡೀತಾಯ್ತು ಅಂತ ನೋಡಿರೆ ಹೋಗ್ಯಾರ ಹೋಗ್ರಿ. ಯಾಕೆ ಹಿಂಗೆ ಮಾಡ್ತೀಯ? ನಿನ್ನ ನಂಬಿ ಸ್ವಂತ ದಂಧೆ ಮಾಡ್ತಾನಂತೇಳಿ ರೊಕ್ಕ ಹಾಕ್ತಲ್ಲ, ದೊಡ್ಡ ತಪ್ಪು. ಗಾಡಿ ಬೇರೆ ಕೊಡಿಸ್ತಲ್ಲ, ದೊಡ್ಡ ತಪ್ಪು. ಇಲ್ಲ ಹೋಗ್ತೀನಿ, ಅದ್ರ ಪಾಡಿಗೆ ನಡೀತಾನೆ ಐತಿ. ನಾ ಹೋಗ್ಕಂತಡಿ. ಶಿವ ದೇವ್ರಿ, ಏನಪ್ಪ ಮಾಡೋದು ಇವ್ರಿಗೆ?